ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಲಾ ರಾಶಿಯು ರಾಶಿಚಕ್ರದ 7ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ತುಲಾ ರಾಶಿಯು ಚಿತ್ತ ನಕ್ಷತ್ರ 3 ಮತ್ತು 4ನೇ ಪಾದಗಳು, ಸ್ವಾತಿ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ವಿಶಾಖ ನಕ್ಷತ್ರ 1, 2 ಮತ್ತು 3 ಪಾದಗಳು, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ತುಲಾ ರಾಶಿಯ ಗ್ರಹಾಧಿಪತಿಯು ಶುಕ್ರನಾಗಿರುತ್ತಾನೆ. ಈಗ ನಾವು ತುಲಾ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ತುಲಾ ರಾಶಿಯವರೇ, ಮುಂಬರುವ 7 ದಿನಗಳು, ಈ ಹೊಸ ವಾರವು ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ಅಸಮಾಧಾನಗೊಂಡಿದ್ದ, ನಿಮ್ಮ ಜೀವನದಿಂದ ಕಣ್ಮರೆಯಾಗಿದ್ದ ನಿಮ್ಮನ್ನು ತೊರೆದು ವ್ಯಕ್ತಿಯನ್ನು ಮರಳಿ ತರಲಿದೆ. ಈ 7 ದಿನಗಳಲ್ಲಿ ಅಂತಹ ಗ್ರಹಸ್ಥಾನವು ಗೋಚರಿಸುತ್ತದೆ. ನಿಮ್ಮ ಜೀವನದಲ್ಲಿ 3ರಿಂದ 4 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಮತ್ತು 2 ದೊಡ್ಡ ಎಚ್ಚರಿಕೆಗಳನ್ನು ನಾವು ನಿಮಗೆ ಹೇಳಲಿದ್ದೇವೆ. ಪ್ರತಿದಿನ ಯಾವಾಗಲೂ ಇಂದು ಒಳ್ಳೆಯ ದಿನವಾಗುತ್ತದೆ ಅಥವಾ ಅದೇ ಹೋರಾಟ ಮುಂದುವರಿಯುತ್ತದೆಯೇ ಎಂಬ ಒಂದೇ ಒಂದು ಚಿಂತೆ ಮನಸ್ಸಿನಲ್ಲಿ ಇರುತ್ತದೆ. ನಾವು ರಾತ್ರಿ ಮಲಗಿದಾಗ ಈ ಭಾವನೆ ಮನಸ್ಸಿನಲ್ಲೇ ಬರುತ್ತದೆ. ನಾಳೆ ಏನಾದರೂ ಉತ್ತಮವಾಗುತ್ತದೆಯೇ ಎಂದು ನೀವು ಯೋಚಿಸುತ್ತಲೇ ಇರುತ್ತೀರಿ. ಆದರೆ ರಾತ್ರಿಯ ಅಂತ್ಯದ ವೇಳೆಗೆ ಎಲ್ಲ ಭರವಸೆಗಳು ಭಗ್ನಗೊಳ್ಳುತ್ತವೆ. ನೀವು ಪ್ರಗತಿ ಹೊಂದಬೇಕೆಂದು ಬಯಸುವವರು ಕಡಿಮೆ ಮತ್ತು ನೀವು ಸ್ಥಗಿತಗೊಂಡು ನಿಮ್ಮನ್ನು ಹಾಳು ಮಾಡಬೇಕೆಂದು ಬಯಸುವವರು ಕಡಿಮೆ ಮತ್ತು ಕಡಿಮೆ. ಅಂತಹ ಜನರು ಕಡಿಮೆ ಮತ್ತು ನಡುವೆ ಇದ್ದಾರೆ. ಸತ್ಯವೆಂದರೆ ನೀವು ಯಾವಾಗಲೂ ನಿಮ್ಮ ಸುತ್ತಮುತ್ತಲಿನವರಿಗೆ ಎಲ್ಲವನ್ನೂ ಮಾಡಿದ್ದೀರಿ, ಆದರೆ ಅವರಲ್ಲಿ ಯಾರೂ ನಿಮಗೆ ಸಹಾಯ ಮಾಡಲಿಲ್ಲ. ನಿಮ್ಮ ಕುಟುಂಬ ಸದಸ್ಯರು ಸಹ ಇನ್ನು ಮುಂದೆ ನಿಮಗೆ ಬೆಂಬಲ ನೀಡಬೇಕಾದಷ್ಟು ಬೆಂಬಲಿಸುವುದಿಲ್ಲ. ನೀವು ಸಂಬಂಧಿಕರಲ್ಲಿ ನಂಬಿಕೆಯನ್ನು ಕಳೆದುಕೊಂಡಿದ್ದೀರಿ. ಆದರೆ ಪ್ರಶ್ನೆ ಉದ್ಭವಿಸುತ್ತದೆ, ಆ ಆಧಾರದ ಮೇಲೆ ಯಾರಾದರೂ ಹೇಗೆ ಹಿಂತಿರುಗಲು ಸಾಧ್ಯ? ಅವನು ನಮ್ಮ ಜೀವನ ಸಂಗಾತಿಯೇ? ಅವನು ನಮ್ಮ ಸ್ನೇಹಿತನೇ? ಅವನು ವರ್ಗಾವಣೆ ಪಡೆಯಲಿರುವ ಸಹೋದ್ಯೋಗಿಯೇ? ವಿಡಿಯೋ ಪ್ರತಿಯೊಂದು ಅಂಶವನ್ನು ಚರ್ಚಿಸುತ್ತದೆ. ನೀವು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೆ ನೋಡಬೇಕು, ಏಕೆಂದರೆ ಕೊನೆಯಲ್ಲಿ ನಿಮ್ಮ ಅದೃಷ್ಟವನ್ನು ಬೆಳಗಿಸುವ ಪರಿಹಾರವನ್ನು ನಾವು ನಿಮಗೆ ನೀಡುತ್ತೇವೆ. ನಿಮ್ಮ ಮುಚ್ಚಿದ ಅದೃಷ್ಟದ ಬೀಗಗಳು ತೆರೆಯುತ್ತವೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿ, ಅಲ್ಲದೆ ಚಾನಲ್ಗೆ ಚಂದಾದಾರರಾಗಿ, ಏಕೆಂದರೆ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಸಂಬಂಧಿಸಿದ ಹೆಚ್ಚಿನ ಪ್ರಮುಖ ವಿಡಿಯೋಗಳು ಈ ಚಾನಲ್ನಲ್ಲಿ ಬಿಡುಗಡೆಯಾಗಲಿವೆ. ಆದ್ದರಿಂದ ಈ ರಾಶಿಯವರಿಗೆ ಮೊದಲ ಮತ್ತು ಪ್ರಮುಖ ವಿಷಯವೆಂದರೆ, ಬುಧನು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುವುದಿಲ್ಲ, ಆದರೆ ತನ್ನ ಸಂಪೂರ್ಣ ಪಥವನ್ನು ಬದಲಾಯಿಸಲಿದ್ದಾನೆ. ಈಗ ದೊಡ್ಡ ಮತ್ತು ಪ್ರಮುಖ ವಿಷಯವೆಂದರೆ, ಬುಧ ಇಲ್ಲಿ ಹಿಮ್ಮುಖವಾಗುತ್ತಾನೆ. ಬುಧ ಗ್ರಹವು ಸಂಪತ್ತು, ಮಾತು ಮತ್ತು ಕುಟುಂಬದ ಮನೆಯಲ್ಲಿ ಹಿಮ್ಮುಖವಾದಾಗ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೆಂದರೆ, ನಿಮ್ಮ ಮಾತುಗಳನ್ನು ಹಿಡಿತದಲ್ಲಿಟ್ಟಿರಬೇಕು. ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಉಂಟಾಗಬಾರದು ಮತ್ತು ಅದೇ ಸಮಯದಲ್ಲಿ ಹಣದ ವಿಷಯಗಳಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಗುರುವು ಇಲ್ಲಿ ತನ್ನ ಉತ್ತುಂಗ ರಾಶಿಯಲ್ಲಿ ಇದೆ. ಇದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ನಿಮಗೆ ಗುರುವು ನಿಮ್ಮನ್ನು ರಕ್ಷಣಾತ್ಮಕ ಗುರಾಣಿಯಂತೆ ರಕ್ಷಿಸುತ್ತಾನೆ. ಆದರೆ ಇತ್ತೀಚೆಗೆ ಶುಕ್ರನು ಸಿಂಹರಾಶಿಯನ್ನು ತಲುಪಲಿರುವ ಸಾಧ್ಯತೆ ಇದೆ. ಇಲ್ಲಿ ನಿಮ್ಮ 3ನೇ ಮನೆ. ಆದ್ದರಿಂದ ಶುಕ್ರನ ಕಾರಣದಿಂದಾಗಿ ಒಂಟಿಯಾಗಿರುವ ಯಾವುದೇ ವ್ಯಕ್ತಿ ಮದುವೆಯಲ್ಲಿ ಇದು ಒಂದು ಅಂಶವಾಗಿದೆ. 3ನೇ ಮನೆಯು ಯಾರಾದರೂ ಮದುವೆಗೆ ಅರ್ಹರಾಗಿದ್ದರೂ ಮದುವೆಯಾಗಲು ಸಾಧ್ಯವಾಗದಿದ್ದರೆ ವಿಶೇಷ ವ್ಯಕ್ತಿಯೊಬ್ಬರು ನಿಮ್ಮ ಚಿತ್ರಕ್ಕೆ ಪ್ರವೇಶಿಸುವ ಬಲವಾದ ಸಾಧ್ಯತೆಯನ್ನು ಹೊಂದಿದೆ. ಯಾರಾದರೂ ನಿಮ್ಮ ಬಳಿಗೆ ಬರಬಹುದು. ನಿಮ್ಮ ಸಂಬಂಧವು ವರ್ಷಗಳಿಂದ ಕ್ಷುಲ್ಲಕ ವಿಷಯಕ್ಕೆ ಜಗಳವಾಡುತ್ತಿದ್ದರೆ ಮತ್ತು ಅಂದಿನಿಂದ ಸಂವಹನ ಮುಂದುವರಿಯದಿಲ್ಲದಿದ್ದರೆ ಆ ಸಂಬಂಧದಲ್ಲಿಯೂ ಸುಧಾರಣೆಯೂ ಸ್ಪಷ್ಟ ಸಾಧ್ಯತೆಗಳಿವೆ. ನಿಮ್ಮ ಆಲೋಚನೆ ಗಮನಾರ್ಹವಾಗಿ ಸುಧಾರಿಸುತ್ತದೆ. ನಿಮ್ಮ ಆಲೋಚನೆಗಳು ವಿಸ್ತರಿಸುತ್ತವೆ. ಇದರೊಂದಿಗೆ ನೀವು ಉತ್ತಮ ವಿಚಾರಗಳೊಂದಿಗೆ ಬರುತ್ತೀರಿ ಮತ್ತು ಈ ವಾರ ನೀವು ಯಶಸ್ಸನ್ನು ಕಾಣುತ್ತೀರಿ. ನೀವು ಎಲ್ಲರ ಹೃದಯವನ್ನು ಗೆಲ್ಲಲಿದ್ದೀರಿ. ನಿಮ್ಮ ಪ್ರೇಮ ಜೀವನದ ಮನೆಯ ಅಧಿಪತಿ ಶುಕ್ರನಾಗಿರುವುದರಿಂದ ಮತ್ತು ಶುಕ್ರ ಇತ್ತೀಚೆಗೆ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸಿರುವುದರಿಂದ ನಿಮ್ಮ ಸಂಗಾತಿ ನಿಮ್ಮನ್ನು ತೊರೆದಿದ್ದರೆ ಅವರು ಹಿಂತಿರುಗಬಹುದು. ಅವನು ಹಿಂತಿರುಗುವ ಸಾಧ್ಯತೆಗಳು ಇಲ್ಲಿ ಸೃಷ್ಟಿಯಾಗುತ್ತವೆ. ನಾವು ನಿಮಗೆ ಈ 2ನೇ ಒಳ್ಳೆಯ ಸುದ್ದಿಯನ್ನು ಹೇಳಲು ಬಯಸುತ್ತೇವೆ.
ದಯವಿಟ್ಟು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಜುಲೈ 16ರಂದು ಸೂರ್ಯನ ಆಗಮನ ಎಂದರೆ ಈ ವಾರ ಸೂರ್ಯ ಇಲ್ಲಿಯೇ ಇರುತ್ತಾನೆ. ಲಗ್ನದ ಮನೆಯಲ್ಲಿ ಸೂರ್ಯ ಕುಳಿತಿರುವುದು ಈ ವಾರ ನಿಮಗೆ ಉತ್ತಮ ಶಕ್ತಿಯನ್ನು ನೀಡಲಿದೆ. ಹೌದು, ಈ ರಾಶಿಯವರು ನೀವು ಮೊದಲು ತುಂಬ ಕಡಿಮೆ ಶಕ್ತಿಯನ್ನು ಹೊಂದಿದ್ದೀರಿ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ನೀವು ಕೆಲವು ಮೆಟ್ಟಿಲುಗಳನ್ನು ಹತ್ತಿದ ನಂತರ ಸುಸ್ತಾಗುತ್ತಿದ್ದೀರಿ. ದೊಡ್ಡ ಕೆಲಸವನ್ನು ಮಾಡಿದ ನಂತರ ಇದ್ದಕ್ಕಿದ್ದಂತೆ ಆಯಾಸವಾಗಿ ನಿದ್ರಿಸುತ್ತಿದ್ದೀರಿ. ನೀವು ತುಂಬ ಆಲಸ್ಯವನ್ನು ಅನುಭವಿಸಿದ್ದೀರಿ. ಆದರೆ ಈಗ ಲಗ್ನ ಮನೆಯಲ್ಲಿರುವ ಸೂರ್ಯ ಜುಲೈ 16ರವರೆಗೆ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಉತ್ತಮ ಶಕ್ತಿಯನ್ನು ನೀಡುತ್ತಾನೆ. ಸೂರ್ಯನು ನಿಮಗೆ ಅಂತಹ ವಿಶ್ವಾಸವನ್ನು ನೀಡುತ್ತಾನೆ. ನಾನು ನನ್ನ ಕೆಲಸವನ್ನು ಹಿಂಜರಿಕೆ ಇಲ್ಲದೆ ಮಾಡುತ್ತಿದ್ದೇನೆ ಮತ್ತು ನನಗೆ ಬೇಕಾದುದನ್ನು ನಾನು ಹೇಳುತ್ತೇನೆ. ಆದರೆ ಈ ಕೆಲಸ ನನಗೆ ಮಗುವಿನ ಆಟ ಎಂದು ಹೇಳಬೇಡಿ. ನಾನು ಇದನ್ನು ಕ್ಷಣಾರ್ಧದಲ್ಲೇ ಮಾಡಬಲ್ಲೆ. ನಾನು ಇದನ್ನು ಚಿಟಿಕೆ ಹೊಡೆಯುವುದರಲ್ಲೇ ಮಾಡಬಲ್ಲೆ. ಹಾಗಾಗಿ ನಾನು ಮಾತ್ರ ಅದನ್ನು ಮಾಡಲು ಸಾಧ್ಯ ಎಂಬ ಸೂರ್ಯನು ನಿಮಗೆ ಅಂತಹ ದುರಂಕಾರವನ್ನು, ಅಹಂಕಾರವನ್ನು ನೀಡಬಲ್ಲನು. ಈ ವಾರ ನೀವು ಅಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. 3ನೇ ಮತ್ತು ದೊಡ್ಡ ಶುಭ ಸುದ್ದಿ ಎಂದರೆ ವೃತ್ತಿ ಜೀವನದ ಮನೆಯಲ್ಲಿ ಶನಿದೇವನ ಉಪಸ್ಥಿತಿ. ವೃತ್ತಿ ಜೀವನದ ಮನೆಯಲ್ಲಿ ಶನಿಯು ಘನ ಉಪಸ್ಥಿತಿಯು ನೀವು ವರ್ಷಗಳಿಂದ ಮಾಡಿದ ಕಠಿಣ ಪರಿಶ್ರಮ ಈಗ ನಿಮ್ಮ ಕೈಯಲ್ಲಿ ಗೋಚರಿಸುತ್ತದೆ ಎಂದು ಹೇಳುತ್ತದೆ. ನೀವು ಮಾಡಬೇಕಾಗಿರುವುದು ಪ್ರಯತ್ನಿಸುವುದು. ಒಂದು ವಾರದ ಹಿಂದೆ, ಒಂದು ತಿಂಗಳ ಹಿಂದೆ ನೀವು ಕಷ್ಟಕರವೆಂದು ಹೇಳುವ ಕೆಲವು ಕೆಲಸಗಳನ್ನು ಬಿಟ್ಟು ಹೋಗಿದ್ದೀರಿ. ಅದು ಪೂರ್ಣಗೊಳ್ಳುವ ಸಾಧ್ಯತೆ ಇಲ್ಲ. ನೀವು ಅದನ್ನು ಬಿಟ್ಟಿದ್ದೀರಿ ಸ್ನೇಹಿತರೆ. ಆದರೆ ನೀವು ಮತ್ತೊಮ್ಮೆ ಆ ಕೆಲಸವನ್ನು ನಿಮ್ಮ ಕೈಯಲ್ಲಿ ಪ್ರಯತ್ನಿಸಬೇಕು. ಈ ವಾರ ಆ ನಿಲ್ಲಿಸಿದ ಕೆಲಸ ಪೂರ್ಣಗೊಳ್ಳುತ್ತದೆ. ಸ್ಥಗಿತಗೊಂಡಿದ್ದ ಒಪ್ಪಂದವು ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಮತ್ತು ಈ ವಾರ ನಿಮ್ಮ ಕಠಿಣ ಪರಿಶ್ರಮಕ್ಕೂ ಪ್ರತಿಫಲ ಸಿಗುತ್ತದೆ. ನೀವು ಒಂದು ಹೆಜ್ಜೆ ಇಡಬೇಕಷ್ಟೆ. ಆ ಹೆಜ್ಜೆ ಏನು? ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಯುತ್ತದೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿ, ಏಕೆಂದರೆ ನಾವು ಹಂಚಿಕೊಳ್ಳುವ 2 ಎಚ್ಚರಿಕೆಗಳು ನಿಮ್ಮ ಜೀವನದಲ್ಲಿ ನಡುಕವನ್ನು ತರುತ್ತವೆ. ಆ 2 ಎಚ್ಚರಿಕೆಗಳು ಯಾವುವು? ಎಚ್ಚರಿಕೆಯಿಂದ ಆಲಿಸಿ. ಆದರೆ ಇನ್ನೂ ನೀವು ನಮ್ಮ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ವಿಭಾಗದಲ್ಲಿ ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ. ಅವರು ವೃತ್ತಿ ಮತ್ತು ಕರ್ಮದ ಮನೆಯಿಂದ ಶನಿದೇವನ ಆಶೀರ್ವಾದವನ್ನು ಖಂಡಿತವಾಗಿಯೂ ಪಡೆಯುತ್ತಾರೆ. ನಾವು ನಿಮಗೆ ನೀಡಲು ಬಯಸುವ ಮೊದಲ ಎಚ್ಚರಿಕೆ ಎಂದರೆ ರಾಹು ನಿಮ್ಮ ಅದೃಷ್ಟದ ಮನೆಯಲ್ಲಿ ಕುಳಿತಿದ್ದಾನೆ. ಅದೃಷ್ಟದ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಅದೃಷ್ಟವನ್ನು ಅವಲಂಬಿಸುವ ಸಮಯವಲ್ಲ ಎಂದು ಹೇಳುತ್ತೇನೆ. ಅನೇಕ ಜನರು ಇದ್ದಕ್ಕಿದ್ದಂತೆ ಈ ವಿಷಯ ನನ್ನ ಹಣೆಬರಹದಲ್ಲಿದೆ ಎಂದು ನನಗೆ ಅನಿಸುತ್ತದೆ ಎಂದು ಭಾವಿಸುತ್ತಾರೆ. ಇದು ಅಲ್ಲದಿದ್ದರೆ ನಾಳೆ ನನಗೆ ಅದು ಸಿಗುತ್ತದೆ ಮತ್ತು ನಂತರ ಅವರು ಪ್ರಯತ್ನಿಸುವುದನ್ನು ನಿಲ್ಲಿಸುತ್ತಾರೆ. ಅವರು ಆ ಕಠಿಣ ಪರಿಶ್ರಮವನ್ನು ಇದು ನನ್ನ ಹಣೆಬರಹದಲ್ಲಿ ಬರೆಯಲ್ಪಟ್ಟಿದೆ ಎಂದು ನಾನು ಭಾವಿಸುತ್ತೇನೆ ಎಂಬ ಸಮರ್ಪಣೆಯನ್ನು ತೋರಿಸುವುದಿಲ್ಲ. ನಾನು ಅದನ್ನು ಪಡೆಯುತ್ತೇನೆ. ಅಥವಾ ಕೆಲವು ಜನರಿದ್ದಾರೆ, ಅದು ನನ್ನ ಅದೃಷ್ಟದಲ್ಲಿದ್ದರೆ ನನಗೆ ಅದು ಸಿಗುತ್ತದೆ ಎಂದು ಅವರು ಹೇಳುತ್ತಾರೆ. ನಾನು ವ್ಯರ್ಥವಾಗಿ ಏಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು? ಆದರೆ ಈಗ ರಾಹು ವಿಧಿಯ ಮನೆಯಲ್ಲಿ ಕುಳಿತಿದ್ದಾನೆ ಮತ್ತು ನವೆಂಬರ್-ಡಿಸೆಂಬರ್ವರೆಗೆ ಅಲ್ಲೇ ಇರುತ್ತಾನೆ. ಈ ವಾರ ನೀವು ಜಾಗರೂಕರಾಗಿರಬೇಕು. ಅದೃಷ್ಟವನ್ನು ಅವಲಂಬಿಸಿರುವ ಈ ರಾಶಿಯವರು ಇತಿಹಾಸವನ್ನು ಬರೆಯುವುದಿಲ್ಲ. ಇತಿಹಾಸವು ತಮ್ಮದೇ ಆದ ಹಣೆಬರಹವನ್ನು ಬರೆಯುವವರನ್ನು ಹೊಗಳುತ್ತದೆ. ಈಗ ನಾನು ಅದೃಷ್ಟವನ್ನು ಅವಲಂಬಿಸುವುದಿಲ್ಲ ಎಂಬುದನ್ನು ನೆನಪಿಡಿ. ನಾವು ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಎಚ್ಚರಗೊಳ್ಳುತ್ತೇವೆ. ನಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತೇವೆ. ಯಶಸ್ಸು ಮತ್ತು ವೈಫಲ್ಯ ಸಂಭವಿಸುತ್ತಲೇ ಇರುತ್ತದೆ. ಆದರೆ ನಾವು ನಿಲ್ಲುವುದಿಲ್ಲ. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಏಕೆಂದರೆ ಸ್ನೇಹಿತರೆ, ಒಂದು ಬಿದಿರಿನ ಮರವು ತನ್ನ ಬೇರುಗಳನ್ನು ಸ್ಥಾಪಿಸಲು ಹಲವು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಅದು ತನ್ನ ಬೇರುಗಳನ್ನು ಸ್ಥಾಪಿಸಲು ಹಲವು ವರ್ಷಗಳನ್ನು 8 ವರ್ಷಗಳು 10 ವರ್ಷಗಳು ಕಳೆಯುತ್ತವೆ ಮತ್ತು
ನಂತರ ಮುಂದಿನ 6 ತಿಂಗಳಲ್ಲಿ 10 ವರ್ಷಗಳ ನಂತರ ಅದು 90 ಅಡಿಗಳವರೆಗೆ ಬೆಳೆಯುತ್ತದೆ. ಇದರ ಅರ್ಥವೇನು? ಮೊದಲು ಅದರ ಬೇರುಗಳನ್ನು ಸ್ಥಾಪಿಸುವತ್ತ ಗಮನ ಹರಿಸಿ, ವಿಷಯಗಳನ್ನು ವಿಂಗಡಿಸುವತ್ತ ಗಮನ ಹರಿಸಿ. ನೇರವಾಗಿ ಪ್ರದರ್ಶಿಸಬೇಡಿ, ನೇರವಾಗಿ ಮಾರುಕಟ್ಟೆಗೆ ಪ್ರವೇಶಿಸಬೇಡಿ. ಮೊದಲು ಎಲ್ಲದರ ಅನುಭವವನ್ನು ಪಡೆಯಿರಿ. ಮೊದಲು ಕಷ್ಟಪಟ್ಟು ಕೆಲಸ ಮಾಡಿ. ಯಾರಿಗೂ ನೇರವಾಗಿ ಏನೂ ಸಿಗುವುದಿಲ್ಲ. ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಕಠಿಣ ಪರಿಶ್ರಮಕ್ಕೆ ಆತುರ ಪಡಬೇಡಿ. ಕೆಲವೊಮ್ಮೆ ರಾಹು ನಿಮ್ಮನ್ನು ಷೇರು ಮಾರುಕಟ್ಟೆಯತ್ತ ತಳ್ಳುತ್ತಾನೆ. ಕೆಲವೊಮ್ಮೆ ಅದು ನಿಮ್ಮನ್ನು ಜೂಜಾಟ ಮತ್ತು ಊಹಾಪೋಹಗಳಿಗೆ ವ್ಯಸನಿಯನ್ನಾಗಿ ಮಾಡುತ್ತದೆ. ಆದರೆ ಯಾವುದೇ ಸಂದರ್ಭಗಳು ಬಂದರೂ ನೀವು ಯಾವುದೇ ರೀತಿಯ ಮೋಸದ ವ್ಯವಹಾರಗಳಲ್ಲಿ ತೊಡಗಬಾರದು ಎಂಬುದು ನಿಮ್ಮ ಕೈಯಲ್ಲಿದೆ. ಏಕೆಂದರೆ ರಾಹು ಕನಸುಗಳ ಜಗತ್ತನ್ನು ತೋರಿಸುತ್ತಾನೆ. ಅದು ಬಹಳ ಬೇಗನೆ ಮುರಿಯುತ್ತದೆ. ಎರಡನೆಯ ಮತ್ತು ಬಹಳ ಮುಖ್ಯವಾದ ವಿಷಯವೆಂದರೆ ಮಂಗಳ ಗ್ರಹವು ಖರ್ಚಿನ ಮನೆಯಲ್ಲಿ ಇರಿಸಲ್ಪಟ್ಟಿದೆ. ಮಂಗಳ ಗ್ರಹವು ಖರ್ಚು ಮತ್ತು ನಷ್ಟಗಳ ಮನೆಯಲ್ಲಿ ಇರಿಸಲ್ಪಟ್ಟಿದೆ. ಆಕ್ರಮಣಕಾರಿಯಾಗಿರುವುದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆಯಾಗಿದೆ ಎಂದು ನೀವು ಭಾವಿಸುವ ಸಾಧ್ಯತೆ ಇದೆ. ಈಗ ನಾನು ಅವನ ಮುಂದೆ ಖರ್ಚು ಮಾಡುತ್ತೇನೆ, ನನ್ನ ಸ್ಥಾನಮಾನ ಏನೆಂದು ನಾನು ಅವನಿಗೆ ತೋರಿಸುತ್ತೇನೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಬಹಳಷ್ಟು ಖರ್ಚು ಮಾಡಬಹುದು, ದೊಡ್ಡ ಖರ್ಚುಗಳು ಕೂಡ. ಇದು ಗಮನಾರ್ಹ ಖರ್ಚು ವೆಚ್ಚಗಳಿಗೆ ಕಾರಣವಾಗಬಹುದು. ಅಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಮಂಗಳನು ಉರಿಯುತ್ತಿರುವ ಅಂಶವಾಗಿದೆ. ಇದು ನಮ್ಮ ಆಕ್ರಮಣಶೀಲತೆ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ನೀವು ಪ್ರದರ್ಶನ ಮತ್ತು ಸಂತೋಷಕ್ಕಾಗಿ ಖರ್ಚುಗಳನ್ನು ಮಾಡಬಹುದು. ನಾನು ನಿಮಗೆ ಒಂದು ಪರಿಹಾರವನ್ನು ಹೇಳಲು ಬಯಸುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ. ಈ ಪರಿಹಾರವು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ. ಈ ರಾಶಿಯವರಿಗೆ ನಾವು ನಿಮಗೆ ಹೇಳಿದಂತೆ ನಿಮ್ಮ ರಾಶಿಚಕ್ರದಲ್ಲಿ ಬುಧನು 7ನೇ ತಾರೀಕಿನಂದು ಹಿಮ್ಮುಖವಾಗುತ್ತಾನೆ. ಹಾಗಾದರೆ ನಾವು ಏನು ಮಾಡಬೇಕು? ರಾಶಿಚಕ್ರದಲ್ಲಿ ಬುಧನ ಹಿಮ್ಮುಖ ಚಲನೆಯು ನಿಮ್ಮ ಸಂಪತ್ತು, ಕುಟುಂಬ ಮತ್ತು ಮಾತಿನ ಮೇಲೆ ಪರಿಣಾಮ ಬೀರದಂತೆ ನೀವು ಬುಧನಿಗೆ ಒಂದು ಪರಿಹಾರವನ್ನು ಮಾಡಬೇಕು. ಒಂದು ಅಂತಿಮ ಪರಿಹಾರವಿದೆ ಮತ್ತು ನಿಮ್ಮ ಕೆಲಸವು ಅದರೊಂದಿಗೆ ಪೂರ್ಣಗೊಳ್ಳುತ್ತದೆ. ಯಾವುದೇ ಬುಧವಾರ ಗೋಶಾಲೆಗೆ ಭೇಟಿ ನೀಡಿ ಹಸುವಿಗೆ ಹಸಿರು ಮೇವು ಮತ್ತು ಬೆಲ್ಲವನ್ನು ತಿನ್ನಿಸಿ. ಸಾಧ್ಯವಾದರೆ ಈ ದಿನವೂ ಗಣೇಶನನ್ನು ಪೂಜಿಸಿ. ಬುಧಗ್ರಹವು ಬಲಗೊಳ್ಳುತ್ತದೆ ಮತ್ತು ಅದರ ಹಿಮ್ಮುಖ ಚಲನೆಯ ಋಣಾತ್ಮಕ ಪರಿಣಾಮಗಳು ಕೊನೆಗೊಳ್ಳುತ್ತವೆ. ಹೆಚ್ಚುವರಿಯಾಗಿ ರಾಹುವಿಗೆ ಪಕ್ಷಿಗಳಿಗೆ ಆಹಾರ ನೀಡಿ ಮತ್ತು ಮಂಗಳ ಗ್ರಹಕ್ಕಾಗಿ ಹನುಮಾನ್ ಚಾಲೀಸವನ್ನು ಪಠಿಸಿ. ನಿಮಗೆ ಪ್ರಯೋಜನವಾಗುತ್ತದೆ ಮತ್ತು ಈ ನಕಾರಾತ್ಮಕ ಗ್ರಹಗಳ ಋಣಾತ್ಮಕ ಪರಿಣಾಮಗಳು ಕೊನೆಗೊಳ್ಳುತ್ತವೆ. ಆದ್ದರಿಂದ ನೀವು ಈ ವಿಡಿಯೋವನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.